ನನ್ನಂಥ ಹೊಸ ಕಲಾವಿದರಿಗೆ ನೀವು ಯಾವ ಥರ ಅಡ್ವೈಸ್ ಕೊಡ್ತೀರಾ ಸರ್? ಯಾರ ಮಾತು ಕೇಳಬೇಡಿ, ಅದೇ ಅಡ್ವೈಸ್. ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ, ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಮಾಡಿ. ನಾವು ಹಂಗೆ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೆ ಬಂದಿದ್ದು. ಎಲ್ಲರೂ ಮಾತು ಕೇಳ್ತಾ ಕೂತಿದ್ರೆ ಇನ್ನೂ ಎಲ್ಲ ಇರ್ತಾ ಇದ್ವಿ ನಾವು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪನ ಮಾತಂತೂ ಕೇಳಲೇಬೇಡಿ. You listen to your instinct and go ahead. There's nothing of an advice here. ಸರ್, ಮತ್ತು ನೀವು ಇಂಡಸ್ಟ್ರಿಗೆ ಬಂದಾಗ ನೀವು ಯಾವ ಥರ ಸವಾಲುಗಳನ್ನು ಎದುರಿಸಿದ್ರಿ? ಆಲ್ ಕೈಂಡ್ಸ್, ಎಲ್ಲ ಥರನೂ ಇರಬೇಕಲ್ಲಪ್ಪ. ಫಸ್ಟ್ ಆಫ್ ಆಲ್ ಸವಾಲುಗಳನ್ನ ಎದುರಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಇದ್ದಿದ್ದ ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ ಹುಡುಕ್ತಾ ಇದ್ದೆ ನಾವು ಅಷ್ಟೇ. ಫಸ್ಟ್ ಆಫ್ ಆಲ್ ವೆದರ್ ಡು ಐ ಫಿಟ್ ಇನ್, ವೆದರ್ ಅಲ್ಲೊಂದು ನನಗೆ ಪೊಸಿಷನ್ ಇದೆಯಾ, ನನಗೆ ಆಗುತ್ತಾ, ಜನ ಒಪ್ಕೋತಾರ. ಸಕ್ಸಸ್ ಇಸ್ ನಾಟ್ ಸಮಥಿಂಗ್ ದಟ್ ಎಲ್ಲೋ ಒಂದು ಕಡೆ ಹೋದ್ರಿ, ಒಂದಿಷ್ಟು ಪೇಮೆಂಟ್ ಮಾಡಿದ್ರಿ, ಅದ್ರ ಮೇಲೆ ಕೆ ಜಿ ಲೆಕ್ಕದಲ್ಲಿ ತೊಗೊಂಡು ಮನೆಗೆ ಬಂದ್ರಿ ಅನ್ನೋಕ್ಕೆ. ಇಟ್ ಡಸಂಟ್ ಕಮ್ ಈಸಿ. ಸೊ ಸವಾಲುಗಳನ್ನು ಎದುರಿಸಿದೆ ಅನ್ನೋದು ಹೆಚ್ಚಾಗಿ ನನ್ನ ಸವಾಲುಗಳಿಗೆ ಉತ್ತರ ಹುಡುಕ್ತಾ ಇದ್ದೆ ನಾನು ಫಸ್ಟು. ಅದಾಗಿ ಸಕ್ಸಸ್ಫುಲ್ ಆಗಿ ಎಲ್ಲೋ ಒಂದು ಕಡೆ ನಿಂತ ಮೇಲೆ ತಾನೇ ಆಮೇಲೆ ಸವಾಲುಗಳು ಬರೋದು. ಐ ಹ್ಯಾಡ್ ಹೆಲ್ ಲಾಟ್ ಆಫ್ ಕ್ವೆಶನ್ಸ್ ಬಿಕಾಸ್ ನಾನು ಇಂಡಸ್ಟ್ರಿ ಬಂದಾಗ ರಾಜ್ಕುಮಾರ್ ಅವರು ಇನ್ನೂ ಹೀರೋ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾಯಿದ್ರು. ಅಂಬರೀಷ್ ಅವರು, ವಿಷ್ಣು ಸರ್, ಪ್ರತಿಯೊಬ್ಬರು ಇದ್ದರು. ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಬಂದಾಗ ಇನ್ನೂ ಅವಾಗಷ್ಟೇ ದ ಮೋಸ್ಟ್ ಹ್ಯಾಪನಿಂಗ್ ಶಿವಣ್ಣ ಆ್ಯಂಡ್ ಉಪೇಂದ್ರ ಸರ್ ವರ್ ದೇರ್. ಸೊ ಎವ್ರಿಬಡಿ ವರ್ ದೇರ್. ಎಲ್ಲರದ್ದು ಅವ್ರದ್ದು ಪೊಸಿಷನ್ಸ್ ಇತ್ತು. ನಾವು ಎಲ್ಲಿ ಫಿಟ್ ಆಗ್ತೀವಿ ಅಂತಲೇ ನಮ್ಗೆ ಗೊತ್ತಿಲ್ಲ. ಆಗ್ತೀವ ಫಸ್ಟ್ ಆಫ್ ಆಲ್, ವಾಟ್ ಕೈಂಡ್ ಆಫ್ ಜಾನ್ರಾ ಆರ್ ವಿ ಗೋನ್ ಟು ಫಿಟ್ ಇನ್, ಸೊ ಆರ್ ವಿ ಗೋನ್ ಟು ಬಿ ಲಕ್ಕಿ. ಸೊ ಇದೆಲ್ಲ ಆದಾಗ ಐ ಗೆಸ್ ಇಟ್ ಟುಕ್ ಸೋ ಮೆನಿ ಇಯರ್ಸ್. ಪೊಸಿಷನ್ ಆಗುತ್ತೆ, ಜಾಗ ಇದೆ ನಮಗಂತ ತಿಳ್ಕೊಂಬರೋದಕ್ಕೆ. ಸೊ ಆಫ್ಟರ್ ದಟ್ ಇಸ್ ವೆನ್ ವಿ ಫೇಸ್ ದ ರೆಸ್ಟ್ ಆಫ್ ದ ಕ್ವೆಶನ್ಸ್. ಸೊ ನೀವೇ ಜಾಗ ಮಾಡ್ಕೊಂಡಿದ್ರಿ ಅಂತ? ಎಲ್ಲರೂ ಮಾಡ್ಕೊಬೇಕು, ನೀವು ಮಾಡ್ಕೊಬೇಕು, ಎಲ್ಲರೂ ಮಾಡ್ಕೊಬೇಕು. ಇಲ್ಲಿ ಹೇಗಿದೆ ಅಂದರೆ, ಯಾರೋ ಜಾಗ ಖಾಲಿ ಮಾಡಿ ಹೋಗಿದ್ದಾರೆ, ನಾನು ಆ ಜಾಗ ತುಂಬ್ತೀನಿ, ಅದಾಗಲ್ಲ. ಇಲ್ಲಿ ಯಾರೋ ಜಾಗ ಖಾಲಿ ಬಿಟ್ಟು ಹೋಗಿದ್ರು ಕೂಡ ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ಫಿಲ್ ದಟ್ ವಾಯ್ಡ್. ಯು ಕೆನಾಟ್. ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಪೊಸಿಷನಿಂಗ್. ಇಲ್ಲಿ ಯು ಹ್ಯಾವ್ ಟು ಹ್ಯಾವ್ ನಿಮ್ಮದೇ ಒಂದು 30-40 ಸೈಟ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ದಟ್ 30-40 ಸೈಟ್ ಇಂಡಸ್ಟ್ರಿ ಒಳಗಡೆ ಇಲ್ಲ, ಜನಗಳ ಮನಸ್ಸಲ್ಲಿರೋದು. ಫಸ್ಟ್ ಅಲ್ಲಿಗೆ ಇಳಿಬೇಕು ನೀವು. ಅಲ್ಲಿ ಇಳಿದು ಅವ್ರು ನಿಮ್ಮನ್ನು ಇಷ್ಟಪಟ್ಟರೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೂಪರ್ ಸರ್. ಸೊ ನೀವು ನಟರಾಗಬೇಕು ಅಂದಾಗ, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅಂದಾಗ, ನೀವು ಮನೆಗೆ ಹೋಗಿ ನಿಮ್ಮ ಅಮ್ಮ ಅಪ್ಪ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಏನು ಹೇಳ್ತಾರೆ, ನಮ್ಮ ಅಪ್ಪ ಆಲ್ರೆಡಿ ಹೆಸರು ಕೊಟ್ಟಿದ್ದೀನಲ್ಲ, ಇನ್ನೇನು ಅಂತಾರೆ ಅವರು. ಮೈ ಫಾದರ್ ವಾಸ್ ಹಿ ವಾಸ್ ದ ಬಿಸ್ನೆಸ್ ಮ್ಯಾನ್. ಸೊ ಆಬ್ವಿಯಸ್ಲಿ ಫಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ ನಾನು, ಅದಾಗಕ್ಕೆ ಬಿಟ್ಟಿಲ್ಲ. ಅದಾದಮೇಲೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ಐ ಡೋಂಟ್ ಥಿಂಕ್ ದೇ ಟುಕ್ ಮೀ ವೆರಿ ಸೀರಿಯಸ್ಲಿ. ಸೊ ಬಟ್ ಆವಾಗ ಕ್ರಿಕೆಟ್ ಸ್ಟಾಪ್ ಮಾಡಿದ್ರು ನಂದು. ಸೊ ಆವಾಗ ಕೆಲವರು ಆ್ಯಂಡ್ ಮೈ ಮದರ್ ಆ್ಯಂಡ್ ಎವ್ರಿಬಡಿ ಅವಾಗ ಅವ್ರಿಗೆ ಹೇಳಿದ್ದೇನೆಂದರೆ, ಅಟ್ಲೀಸ್ಟ್ ಎಲ್ಲದೂ ತಡಿಬೇಡಿ, ಮಾಡಕ್ಕೆ ಬಿಡಿ ಅವನಿಗೆ. ಸೊ ಮೈ ಫಾದರ್ ಥಾಟ್ ಅಂದರೆ ಆವಾಗ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ಅವರಿಗೆಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ತುಂಬ ಜನ ಇದ್ರು, ಯಾರ್ಯಾರು ಯಾವ ಥರ ಒದ್ದಾಡಿದ್ದಾರೆ ಎಲ್ಲ ನೋಡಿದ್ದಾರೆ ಅವರು. ಸೊ ಪ್ರಾಬಬ್ಲಿ ದೇ ಥಾಟ್ ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಬಟ್ I think somewhere I would feel to say that never give up on your dream. I wouldn't give up. I will never give up. So I think ಆ ಹಠ ಇದ್ದಾಗ ಏನಾಗುತ್ತೆ, ಎಲ್ಲದಕ್ಕೂ 100%ಕಿಂತ ಜಾಸ್ತಿ ಕೊಡ್ತೀವಿ ನಾವು. ಅವ್ರು ಯಾವತ್ತೂ ತಡ ಮಾಡಿ ಇಲ್ಲ ಇದು ಮಾಡಲೇಬೇಡ, ನಮ್ಮ ಪ್ಲಾನ್ ಇದೆ ಅದೇ ಫಾಲೋ ಮಾಡಿ ಅಂತ? Obviously they had plans. Like every other parents, ನನಗೆ ಅವ್ರದ್ದೇ ಆದಂಥ ಒಂದು ಮಗನಿಗೆ ಅಂತ ಒಂದು ಪ್ಲಾನ್ಸ್ ಇರುತ್ತೆ ಅವರಿಗೆ, ಇಲ್ಲ ಅಂತಲ್ಲ. But then I guess I was not fitting in. ಅವ್ರ ಪ್ಲಾನ್ನಲ್ಲಿ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್. ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ಬಿ ಅ ಬಿಸ್ನೆಸ್ ಮ್ಯಾನ್, ಹೋಟೆಲಿಯರ್ ಆಗೋಕ್ಕೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗೋಕ್ಕೆ. ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ದಟ್ ಪ್ಯಾರಾಮೀಟರ್ಸ್ ಎಟ್ ಆಲ್. ಸೊ ನನ್ನದೇ ಆದಂಥ ಒಂದು ಆಸೆಗಳಿತ್ತು, ನನಗೆ ಮಾಡಬೇಕು ಅಂತ ಇತ್ತು. ಮೋರ್ ದೆನ್ ಅನ್ ಆ್ಯಕ್ಟರ್, ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದಿ ಅಪ್ಲಾಡ್ಸ್. ನನಗೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಮ್ಯಾಡ್ ಆ್ಯಡ್ಸ್ ಬರೀತಾ ಇದ್ದೆ, ಡೈರೆಕ್ಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲೋ ಒಂದು ಅಪ್ಪಿ ಎಲ್ಲೋ ಒಂದು ಅವಕಾಶ ಸಿಗದೆ ಹಾಡು ಹೇಳ್ತಾ ಇದ್ದೆ. ಆವಾಗ ಜನಗಳದ್ದು ಸಿಗ್ತಾ ಇದ್ದಂಥ ಚಪ್ಪಾಳೆಗಳು, ಐ ಥಿಂಕ್ that impressed me. So I probably wanted to be amongst that applause. ಜನಗಳ ಮಧ್ಯದಲ್ಲಿ ಆ ಚಪ್ಪಾಳೆ, ಆ ಸೀಟಿ, ಅದು ತುಂಬ ಇಷ್ಟ ಆಗ್ತದೆ ನನಗೆ. ಸೊ ಐ ವಾಂಟೆಡ್ ಟು ಬಿ ದೇರ್. ಎಕ್ಸಾಕ್ಟ್ಲಿ ಆ್ಯಕ್ಟರ್ ಅಂದ್ಕೊಂಡು ಇಂಡಸ್ಟ್ರಿ ಬರಲಿಲ್ಲ ನಾನು. ಇಟ್ ಜಸ್ಟ್ ಹ್ಯಾಪನ್. ಸರ್, ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಮಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ನೀವು ಆ್ಯಕ್ಟರ್ ಆಗಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಕ್ರಿಕೆಟರ್ ಆಗಿ ಹೋಗ್ತಿದ್ರಾ? ಇಲ್ಲ ಕ್ರಿಕೆಟರ್ ಆಗಲಿಲ್ಲ, ಅದಕ್ಕೆ ಆ್ಯಕ್ಟರ್ ಆಗಿದ್ದು. ಸೊ ಇಲ್ಲಿ ಉಲ್ಟಾ ಆಗಿದ್ದು. ಅದಾದ್ಮೇಲೆ ಏನಾಯಿತು, ಪ್ರಾಬಬ್ಲಿ when you love something passionately, ಅದು ನಿಮ್ಮ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಹಾಗೆ ಕ್ರಿಕೆಟ್ ನನ್ನ ಕೈ ಬಿಡಲಿಲ್ಲ. ಸಿನಿಮಾ ಅಲ್ಲಿ ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಐ ವಾಸ್ ನಾಟ್ ದ್ಯಾಟ್ ಟ್ಯಾಲೆಂಟೆಡ್ ಸಮರ್. ಐ ವಿಲ್ ನಾಟ್ ಸೇ ದಟ್ ಅವಕಾಶ ಸಿಗಲಿಲ್ಲ ಹಾಗೆ ಅಂತ. ಬಿಕಾಸ್ ಅಲ್ಲಿ ದೆನ್ ಕಾಂಟೆಂಪರರೀಸ್ ನಮಗಿದ್ದು, ನಾವೆಲ್ಲ ನೋಡಿದೀವಿ CCL ಹೆಂಗ್ ಜಂಪ್ ಮಾಡಿ ಕ್ಯಾಚ್ ಲೆವೆಲ್ಗೆ ಓಕೆ,
ಅಲ್ಲ ಆ ಜಂಪ್ ಮಾಡಲಿಲ್ಲ ಅಂದರೆ ಬಾಲ್ ಬೌಂಡ್ರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಜಂಪ್ ಮಾಡಿದ್ದೇನೋ ಭಾಳ ಬರುತ್ತೆ ಅಂತಲ್ಲ. ಬಟ್ ಐ ಆಮ್ ಸೇಯಿಂಗ್ ನನಗೆ ಆ ಟೈಮಲ್ಲಿ ಇದ್ದಂಥ ದೆನ್ ಕಾಂಟೆಂಪರೀಸ್ ದೇ ವರ್ ಆಲ್ ವೆರಿ ಗುಡ್. ಸೊ ನನಗಲ್ಲಿ ಅವಕಾಶನೇ ಇಲ್ಲ. ಸೊ ನನಗೆ ಕ್ರಿಕೆಟರ್ ಆಗಲಿಲ್ಲ. ಬಟ್ ದೆನ್ ಐ ಗೆಸ್ ಸಿನಿಮಾಗೆ ಬಂದಮೇಲೆ ಕ್ರಿಕೆಟ್ ಕೈ ಬಿಡಲಿಲ್ಲ. ಸಮ್ವೇರ್ ಇನ್ ದ ಫಾರ್ಮ್ ಆಫ್ CCL ವಾಪಸ್ ಬಂತು. ಸೊ ನಾವು ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ, ಆ ಒಂದು 20-25 ಸಾವಿರ 3,000 ಕ್ರೌಡ್ ಮಧ್ಯದಲ್ಲಿ ಆಡೋದಿದೆಯಲ್ಲ, ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ. ಇಂಡಿಯಾಗೆ ಆಡೋರು ಮಾತ್ರ. ಅದಾದಮೇಲೆ IPL ಬಂದಿದ್ದು. ಇನ್ಫ್ಯಾಕ್ಟ್ ನೀವು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡೋದು ನೋಡಿದ್ರು ಅನ್ಫಾರ್ಚುನೇಟ್ಲಿ ದ ಬಿಗ್ ಟ್ಯಾಲೆಂಟ್ಸ್ ಆಫ್ ಆರ್ ಸ್ಟೇಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಒಂದು ಸ್ಟೇಟ್ ಲೆವೆಲ್ ಮ್ಯಾಚಸ್ ನಡಿಬೇಕಾದ್ರೆ? ಕಾಂಪಿಟೇಷನ್ ಅಷ್ಟು ನೋ, ದ ಸ್ಟೇಡಿಯಂ ಇಸ್ ನೆವರ್ ಫುಲ್. ಓಕೆ, ನಾವು ಆಡೋದ ಗ್ಯಾಲರಿಗೆ ತಾನೆ. ಸೊ ನಾವು CCL ಆಡಬೇಕಾದ್ರೆ 25-30 ಸಾವಿರ ಕ್ರೌಡಿಗೆ ನಾವು ಆಡ್ತೀವಿ ಯಾವತ್ತೂ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು KC ಎಂಟರ್ ಆದಾಗ ವೆನ್ ವಿ ಸಾ ದಟ್ ಕ್ರೌಡ್ ವಿ ವರ್ ಮೆಸ್ಮರೈಸ್ಡ್, ಟೆನ್ಸ್ಡ್, ಈ ಮಧ್ಯದಲ್ಲಿ ಹೇಗೆ ಅಂತ. ಸೊ ಐ ಥಿಂಕ್ ಕ್ರಿಕೆಟ್ ಕೇಮ್ ಬ್ಯಾಕ್ ಟು ಮೀ ಬಿಕಾಸ್ ಪ್ರಾಬಬ್ಲಿ ಅದನ್ನಷ್ಟು ಪ್ರೀತಿಸಿದೆ ನಾನು. ಆ ಕಾರಣಕ್ಕೆ ಅದು ಬಂತು ನನ್ನ ಜೀವನದಲ್ಲಿ ವಾಪಸ್ಸು. ಆ್ಯಂಡ್ ಫ್ರಮ್ ದೆನ್ ಇಟ್ ಹಸ್ ಬೀನ್ ಅ ಗ್ರೇಟ್ ಜರ್ನಿ ಆಫ್ ಕ್ರಿಕೆಟ್ ವಿತ್ ಇನ್ ದ ಸಿನಿಮಾ ಫ್ರಿಟರ್ನಿಟಿ. ಈಗಂತೂ ನೋಡಿದೀವಿ ಸರ್, ಕ್ರಿಕೆಟ್ ಸ್ಟೇಡಿಯಮ್ದೆಲ್ಲ ಹೆಂಗೆ ಚೇರ್ ಮಾಡ್ತಾರೆ. ಈಗ CCL ಅಂತೂ ಎಷ್ಟು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಸರ್ ಅದು. ಸೊ ಆದರೆ ಕ್ರಿಕೆಟು ಆಗಲಿಲ್ಲ ಅಂದರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾದಮೇಲೆ ಅದು ಸಿನಿಮಾದಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಬೇರೆ ಯಾವ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ? ಫಾರ್ ಎಕ್ಸಾಂಪಲ್, ಕಾರ್ ತಗೊಂಡು ನಾನು ಹೊಡಬೇಕಾದ್ರೆ ನನ್ನ ಕಾರಲ್ಲಿ ಸ್ಟೆಪ್ನಿ ಇದೆಯಾ, ಪೆಟ್ರೋಲ್ ಇದೆಯಾ ನೋಡೋನಲ್ಲ. ಸೊ ಐ ಡೋಂಟ್ ಎಕ್ಸಾಕ್ಟ್ಲಿ ಬಿಲೀವ್ ಇನ್ ಪ್ಲಾನ್ B. ಐ ಬಿಲೀವ್ ಇನ್ ಪ್ಲಾನ್ A. And the plan A should happen. Super. So for that to happen, ಏನೇನು ಮಾಡಬೇಕಾಗುತ್ತೆ ಎಲ್ಲ ಮಾಡ್ತೀನಿ ನಾನು. ನಾನು ಇಂಡಸ್ಟ್ರಿ ಬರಬೇಕಿತ್ತು, ನಿಲ್ಲಬೇಕಿತ್ತು, ಏನು ಮಾಡಬೇಕಿತ್ತು. ಸೊ ಐ ಡೋಂಟ್ ರಿಯಲಿ ಸೇ ಹಂಗಾಗಿಲ್ಲ ಅಂದರೆ ಹೀಗಾಗ್ತಾ ಇದೆ, ಹೀಗಾಗಿಲ್ಲ ಅಂದರೆ ಹಾಗಾಗ್ತಾ ಇದೆ. ಐ ಡೋಂಟ್ ನೋ. ದೋಸ್ ಆರ್ ಆಲ್ ಆಲ್ಟರ್ನೇಟಿವ್ಸ್. ಅದು ತಪ್ಪು ಅಂತ ನಾನು ಹೇಳ್ತಾ, ನನ್ನ ಜೀವನಕ್ಕೆ ನಾನು ಅದನ್ನು ಅಳವಡಿಸ್ಕೊಳ್ಳಿಲ್ಲ. ಐ ವಾಂಟೆಡ್ ಟು ಗೋ ಸಮರ್, ಐ ವೆಂಟ್. ಐ ವಾಂಟೆಡ್ ಟು ಡೂ ಇಟ್, ಐ ಡಿಡ್. ಐ ವಾಂಟೆಡ್ ಟು ಗೋ ಆಫ್ಟರ್ ಸಮಥಿಂಗ್, ಐ ಡಿಡ್. ದಟ್ಸ್ ಆಲ್ ಇಟ್. ಯಾವುದೇ ಪ್ಲ್ಯಾನ್ ಮಾಡಿದ್ರು ಅದಕ್ಕೆ 100% ಹಾಕಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇರಲ್ಲ ಸಮರ್. ಐ ವುಡ್ ವಾಂಟ್ ಇಟ್. ಐ ಮೀನ್ ಲೈಕ್ ಇಲ್ಲಿ ಹೋಗಬೇಕು ನಾನಂತ ಆಸೆ ಪಡ್ತಾ ಇದ್ದೆ, ಇದು ಆಗಬೇಕು ಅಂತ ಆಸೆ ಪಡ್ತಾ ಇದ್ದೆ. ಸೊ ಅದಕ್ಕೇನಾಗಬೇಕು, ಸಿದ್ಧತೆ ಏನಾಗಬೇಕು. ನಮ್ಮ ಸೊಸೈಟಿಯಲ್ಲಿ ನಮ್ಮ ಎಕ್ಸಾಂಪಲ್ಸ್ ಆಗಿ ಎಷ್ಟೋ ಜನ ಇದ್ದಾರೆ. ಅವ್ರನ್ನ ನೋಡಿದ್ರೆ ಅವರೆಲ್ಲ ಯಾಕೆ ಸಕ್ಸಸ್ ಆದರು, ಇವರೆಲ್ಲ ಯಾಕೆ ಅಷ್ಟು ಸಕ್ಸಸ್ ಆಗೋಕ್ಕಾಗಲಿಲ್ಲ, ಹಂಗಾರೆ ಅವರಲ್ಲಿ ಏನಿದೆ. ಸೊ ಅದನ್ನೆಲ್ಲ ನೀವು ಆ್ಯಕ್ಚುಲಿ ಯುವರ್ ಬುಕ್ಸ್ ಆರ್ ರೈಟ್ ಔಟ್ ದೇರ್. ಅವರೆಲ್ಲ ಏನು ಸರಿ ಮಾಡ್ಕೊಳ್ಳೋದ್ರು ಲೈಫಲ್ಲಿ ಅಂತ ಒಂಚೂರು ಅರ್ಥ ಮಾಡ್ಕೊಳಕ್ಕೆ ಹೋದರೆ ಇಟ್ ಈಸ್ ರೈಟ್ ದೇರ್. ಆ್ಯಂಡ್ ಐ ಥಿಂಕ್ ಐ ಫಾಲೋಡ್ ಮೈ ಹೀರೋಸ್ ಆ್ಯಂಡ್ ಐ ವೆಂಟ್ ಆಫ್ಟರ್ ಇಟ್. ಸೊ ನನ್ನ ನೆಕ್ಸ್ಟ್ ಕ್ವೆಶನು, ನೀವು ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ಹೇಗೆ ಆಯ್ಕೆ ಮಾಡ್ತೀರಾ? ಐ ಡೋಂಟ್ ಆಸ್ಕ್ ಮಿ ದಟ್ ಕ್ವೆಶನ್. ಐ ಡೋಂಟ್ ನೋ. ಅವತ್ತು ಬೆಳಗ್ಗೆ ಯಾರ್ಯಾರನ್ನ ಮೀಟ್ ಮಾಡಿದ್ದೀನಿ, ಯಾವ ಮೂಡಲ್ಲಿ ಇರ್ತೀನಿ, ಯಾವ್ಯಾವ ಸಿನಿಮಾಗಳು ನೋಡಿದ್ದೀನಿ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಯಾವುದೋ ಮೂಡಲ್ಲಿದ್ದಾಗ ಯಾವುದೋ ಕೆಟ್ಟ ಕಥೆನೂ ಚೆನ್ನಾಗಿದೆ ಅನಿಸುತ್ತೆ, ಯಾವುದೋ ಕೆಟ್ಟ ಮೂಡಲ್ಲಿ ಇರ್ಬೇಕಾದ್ರೆ ಒಳ್ಳೆ ಸಿನಿಮಾನು ಚೆನ್ನಾಗಿಲ್ಲ ಅನಿಸುತ್ತೆ. ಇದೆಲ್ಲ ಆಗಿ ಡಿಸಿಷನ್ಸ್ಗಳು ತೊಗೊಳೋದು ಭಾಳ ಕಷ್ಟ. ಇಟ್ಸ್ ನಾಟ್ ಈಸಿ. ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ದಟ್ ಒಂದು ಯಾವುದೋ ಬೆಳಗ್ಗೆ ಎದ್ದು ಬ್ಲ್ಯಾಂಕ್ ಆಗಿ ಕೂತ್ಕೊಂಡು ಯಾರೋ ಬಂದು ಕತೆ ಹೇಳಕ್ಕೆ ಹೋದಾಗ ದೆನ್ ವಿ ಹಿಯರ್ ಇಟ್ ಔಟ್ ಆ್ಯಂಡ್ ಸೆನ್ಸಿಬಲಿ ಕೂತ್ಕೊಂಡು ಕೇಳಕ್ಕೆ ಹೋದಾಗ ಕಾಮಗೆ ದೆನ್ ವಿ ಕ್ಯಾನ್ ಪಿನ್ ಪಾಯಿಂಟ್ ಆ್ಯಂಡ್ ಸೇ ದೋ ಐ ವಿಲ್ ನಾಟ್ ಸೇ ದಟ್ ಐ ಆಮ್ 100% ರೈಟ್ ಪ್ರಾಬಬ್ಲಿ. ಬಟ್ ಒಂದು 28 years ಜರ್ನಿ ಆದಾಗ ಒಂದು ಅಂತೆಕಂತೆ ಒಂದು ಪಂತೆ ಒಂದು ಚಿಕ್ಕದಾಗಿ ಗೊತ್ತಾಗುತ್ತೆ ನಮಗೆ. ಅಟ್ಲೀಸ್ಟ್ ಇದೊಂದು ಪಲ್ಸು, ಇದು ಬೇಕಾಗುತ್ತೆ, ಇದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ. ಆಮೇಲೆ ನಾನು ಡಿಸೈಡ್ ಮಾಡ್ಬೋದು. ಬಟ್ ಐ ಗೆಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈಂಡ್. ಆ ಡೇ ಇವತ್ತು ಬೆಳಗ್ಗೆ ಎದ್ದಾಗ ಏನು ಕುಡಿಬೇಕು ಅನಿಸುತ್ತೆ, ಏನು ತಿನ್ನಬೇಕು ಅನಿಸುತ್ತೆ. ಐ ಥಿಂಕ್ ಸಿನಿಮಾ ಇಸ್ ಜಸ್ಟ್ ಲೈಕ್ ದಟ್. ಸೊ ಐ ಡೋಂಟ್ ಥಿಂಕ್ ಐ ವಿಲ್ ಇಲ್ಲೊಂದು ಚಾಟ್ ಮಾಡ್ಕೊಂಡು ಕೂತ್ಕೊಂಡು ಈ ಥರ ಸಿನಿಮಾ ಮಾಡಬೇಕು ಅಂತ. ಬಿಕಾಸ್ ಇಲ್ಲಿ ಪ್ರೋಗ್ರಾಮ್ ಆಗುತ್ತೆ ಸುಮಾರು. ಸೊಸೈಟಿ ನಾವು ಸಮಾಜ ನೋಡಬೇಕಾದ್ರೆ, ಇಂಡಸ್ಟ್ರಿ ನೋಡ್ಬೇಕಾದ್ರೆ ಯಾವ್ಯಾವ ಥರ ಸಿನಿಮಾ ರಿಲೀಸ್ ಆಗ್ತದೆ, ಯಾವ ಥರ ಓಡ್ತದೆ, ಯಾವ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಕಡೆ ಜನ ವಾಲಿದ್ದಾರೆ ಇವಾಗ, ಅದನ್ನೆಲ್ಲ ನೋಡಿದಾಗ ಒಂದು 20% ಐಡಿಯಾ ಇರುತ್ತೆ. ಬಟ್ ಐ ಥಿಂಕ್ ರೆಸ್ಟ್ ಆಫ್ ಇಟ್ ಇಸ್ ನಿಮ್ಮ ಥರನೇ ನಾವು ವಿ ಜಸ್ಟ್ ಟೇಕ್ ಚಾನ್ಸಸ್ ಏನೋ. ಬಟ್ ಪ್ರಾಬಬ್ಲಿ ಇಷ್ಟು ವರ್ಷಗಳು ಇಂಡಸ್ಟ್ರಿಲಿ ಇದ್ಮೇಲೆ ಒಂದಿಷ್ಟು ಜನ ನಮ್ಮ ಅಕ್ಕಪಕ್ಕ ಇರ್ತಾರೆ, ಟೆಕ್ನಿಷಿಯನ್ಸ್ ಆ್ಯಂಡ್ ಎವ್ರಿಬಡಿ, ಟು ಮೇಕ್ ಶ್ಯೂರ್ ದಟ್ ಯುವರ್ ಫಿಲ್ಮ್ ಗೋಸ್ ರೈಟ್. ಏನೋ ನಿಮ್ಮ ಬಗ್ಗೆ ಗೊತ್ತಿದೆ, ನಿಮ್ಮ ಫ್ಯಾನ್ಸ್ ಬಗ್ಗೆ ಗೊತ್ತಿರುತ್ತೆ, ನಿಮ್ಮ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ. ಸೊ ದೇ ಕ್ರಿಯೇಟ್ ಅನ್ ಆಂಬಿಯನ್ಸ್, ಅಟ್ಮಾಸ್ಫಿಯರ್ ನಮಗೋಸ್ಕರ. ಸೊ ಐ ಥಿಂಕ್ ದಟ್ ಇಸ್ ವೇರ್ ವಿ ಗೋ ರೈಟ್, ಹ್ಯಾವಿಂಗ್ ದ ರೈಟ್ ಪೀಪಲ್ ಆನ್ ಸೆಟ್. ಕತೆ ವಿಚಾರದಲ್ಲಿ ಐ ಥಿಂಕ್ ಜಸ್ಟ್ ಲೈಕ್ ಯು ಇವನ್ ವಿ ಟೇಕ್ ಚಾನ್ಸಸ್. ಎಲ್ಲಾದರೂ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಿರಲ್ಲ ಸರ್, ಅದಕ್ಕೆ ಅದೇನೋ ಫಾರ್ಮ್ಯುಲಾ ಇದೆಯಾ ಇಲ್ಲ? ಡಿಫ್ರೆನ್ಸಸ್ ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಡುಗೆಯವರು ಇಡ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಡೈಲಿ ಇಡ್ಲಿ ತಿನ್ನೋಕ್ಕಾಗುತ್ತಾ? ಸೊ ನಾವೇನಾಗುತ್ತೆ ಈಗ ಸಿನಿಮಾದಲ್ಲೂ ನಾವು ಐ ಡೋಂಟ್ ವಾಂಟ್ ಟು ಡೂ ಬಿಕಾಸ್ ಯಾವುದೋ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ನಾವು ಅದೇ ಥರ ಮಾಡೋಣ.
ಇಲ್ಲ ವಿ ಆರ್ ಟ್ರೆಂಡ್ ಸೆಟರ್ಸ್ ಅನ್ಕೊಂಡು ಮಾಡೋಕ್ಕೆ ಹೋಗಿ. ಐ ಡೋಂಟ್ ಬಿಲೀವ್ ಇನ್ ದಟ್. ಸಮಥಿಂಗ್ ಶುಡ್ ಗಿವ್ ಮಿ ಅ ಕಿಕ್. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪೈಲ್ವಾನ್ ಆಯಿತು, ಕೋಟಿಗೊಬ್ಬ ಆಯಿತು, ಇದೆಲ್ಲ ಆದಮೇಲೆ ವಿಕ್ರಾಂತ್ ರೋಣ ವಾಸ್ ಅ ವೆರಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಫಾರ್ ಮಿ. ಅದನ್ನು ನಾರ್ಮಲಾಗಿ ಎಕ್ಸೆಪ್ಟ್ ಮಾಡೋದು ಕಷ್ಟ, ಬಟ್ ಅದು ಮಾಡಿದೆ ನಾನು ಆ ಸ್ಕೇಲ್. ಬಟ್ ಅದಾದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಇಸ್ ಮ್ಯಾಕ್ಸ್. ಮ್ಯಾಕ್ಸ್ ಇಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್. ಸೊ ವಿಕ್ರಾಂತ್ ರೋಣಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ಆಫ್ಟರ್ ಮ್ಯಾಕ್ಸ್ ವಾಟ್ ಐಮ್ ಡೂಯಿಂಗ್ ಅಗೇನ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮ್ಯಾಕ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಮೇಕಪ್ ಹಾಕೊಂಡು ಹೋಗ್ಬೇಕಾದ್ರೆ ಐ ವಾಂಟ್ ಸಮಥಿಂಗ್ ನೈಸ್ ಫಾರ್ ಮೈ ಸೆಲ್ಫ್. ನೀವು ಮಾಡಿದ್ದನ್ನೇ ಒಂಥರ ನೆಕ್ಸ್ಟು ಅದನ್ನೇ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. I mean, no, I don't think even you will. I don't think you'll repeat your father for your director next film. No? ಗೊತ್ತಿಲ್ಲ ಸರ್. You shouldn't. ಅಲ್ಲಗ್ತೀರ ಸರ್. ನನ್ನ ನೆಕ್ಸ್ಟ್ ಕ್ವೆಶನು, ಇವತ್ತಿನ ಆ್ಯಕ್ಟರ್ಸ್ಗಳಿಗೆ ಫಿಟ್ನೆಸ್ ಎಷ್ಟು ಮುಖ್ಯ ಸಿನಿಮಾಗೋಸ್ಕರ? ಇವತ್ತಿನ ಆ್ಯಕ್ಟರ್ಸ್ ಅಲ್ಲ, ನಮಗೂ ಮುಖ್ಯನೇ. ಐ ಥಿಂಕ್ ನಿಮ್ಗಳೆಲ್ಲ ಬರಬೇಕಾದ್ರೆ ನೀವೆಲ್ಲ ಬರ್ತಾ ಇದ್ದೀರಾ, ನೀವೆಲ್ಲ ಯಂಗ್ಸ್ಟರ್ಸು, ಬನ್ನಿ, ನಮಗೆ ಏಜ್ ಆಯಿತು, ನೀವು ತಗೊಳ್ಳಿ ಅನ್ನೋಕ್ಕೆ ನಮಗೆ ತಲೆ ಕೆಟ್ಟಿದ್ದೀರಪ್ಪ ಸಮರ್. ನಿಮ್ಕಿನ್ನ ಫಿಟ್ಟಾಗಿ ಕಾಣಿಸ್ಬೇಕು ನಾವು, ನಿಮ್ಕಿನ್ನ ಚೆನ್ನಾಗಿ ಕಾಣಿಸ್ಬೇಕು ನಾವು. ನಿಮ್ಮ ಸೆಟ್ಟಿಗೆ ಬಂದರೆ ನಿಮ್ಮ ಹೀರೋ ನಿಮ್ಕಿನ್ನ ಜಾಸ್ತಿ ನಮಗೆ ನೋಡಬೇಕು. ಇವೆಲ್ಲ ಇರುತ್ತೆ. ಚೆನ್ನಾಗಾಗಬೇಕು, ಫಿಟ್ಟಾಗಿರ್ಬೇಕು ನಾವು. ನಿಮ್ಮನ್ನು ನೋಡೋಲ್ಲ ಹೆಂಗೆ ಹೇಳ್ತೀರಾ? ಫಾರ್ ಎಕ್ಸಾಂಪಲ್ ವೆನ್ ಯು ಗೋ ಟು ಯುವರ್ ಸೆಟ್, ದ್ಯಾಟ್ ವಿಲ್ ಬಿ ಲುಕಿಂಗ್ ಮೋರ್ glamorous than you. I'm very sure. Colorful jackets, colorful this. Ask him why. Ask him why and you'll get your answer. Just because Sun is the hero and Karadka hakondu koal idkondu ಏನು ಬರ್ತಾ ಇಲ್ಲ ತಾನೆ. ಗೊತ್ತು ಸರ್ ಅದು. He'll come in more tracks and everything and more happening and all that. That's, I think it's just a mentality. It's not a requirement. I think fitness is a personality. I want to look good. I want to be fit. Fit for what? Just for screen? No. ನನಗೆ ಕಾನ್ಫಿಡೆಂಟ್ ಒಬ್ಬ ಮನುಷ್ಯನ ಮುಂದೆ ನಿಂತ್ಕೊಬೇಕು ಅಂದರೆ ವೆದರ್ I'm standing in front of a 21-year-old, 25-year-old, a 30-year-old. I need to look confident physically. Correct? ಅದೇನಾಗುತ್ತೆ, ನಮ್ಮಲ್ಲಿ ಕಾಸ್ಟ್ಯೂಮರ್ಸ್ ಏನೋ ಡಿಸೈನ್ ಆಗ್ತಾರೆ, ಏನೋ ಮಾಡ್ತಾರೆ, ತಂದು ಕೊಡ್ತಾರೆ. ನಾವು ಶೇಪಲ್ಲಿ ಇಲ್ಲ ಅಂದ್ರೆ ಬಟ್ಟೆ ಹಾಕೋಕ್ಕೆ ಹೆಸಿಟೇಟ್ ಮಾಡ್ತೀವಿ. ಫರ್ಗೆಟ್ ದಟ್ ಶರ್ಟ್ ವಿಚ್ ಇಸ್ 6 ಪ್ಯಾಕ್ ತೋರಿಸೋದೇ ಇಸ್ ನಾಟ್ ಫಿಟ್ನೆಸ್ ಫಾರ್ ಮಿ. ಎನಿ ಕಾಸ್ಟ್ಯೂಮ್ ಇಫ್ ದ ಪರ್ಸನ್ ಇಸ್ ಗಿವಿಂಗ್ ಟು ಯು ಶುಡ್ ಫಿಟ್ ಇನ್ ಪರ್ಫೆಕ್ಟ್ ಆ್ಯಂಡ್ ಲುಕ್ ಲೈಕ್ ದಟ್ ಸ್ಟ್ಯಾಂಡಿಂಗ್. ಸೊ ದಟ್ ಇಸ್ ಫಸ್ಟ್ ಪರ್ಸನಾಲಿಟಿ. ನನಗೆ ದಟ್ ಇಸ್ ದ ಫಸ್ಟ್ ಕಾನ್ಫಿಡೆನ್ಸ್ ಫಾರ್ ಎನಿ ಆ್ಯಕ್ಟರ್. ಯಾವುದೇ ಕಾಸ್ಟ್ಯೂಮಲ್ಲಿ ಹಾಕೋದು ನೀವು ಕಾಣಂಗಿರ್ಬೇಕಲ್ವಾ? ಅದಿಲ್ಲ ಅಂದಾಗೇನ ಆ್ಯಸ್ ಬೇರ್ ಮಿನಿಮಮ್ ಆ್ಯಸ್ ಜಸ್ಟ್ ವೆಸ್ಟ್, ಒಂದು ಬನಿಯಾನಲ್ಲಿ ನಿಮ್ಮನ್ನು ನಿಲ್ಲಿಸಿದ್ರು ಕೂಡ ನೀವು ಹಂಗೆ ಕಾಣಂಗಿರ್ಬೇಕು. ಕರೆಕ್ಟ್? ಐ ಥಿಂಕ್ ದಟ್ ಇಸ್ ಫಿಟ್ನೆಸ್. ದಟ್ ಬೂಸ್ಟ್ ದ ವಾಟ್ ಯು ಸೇ ಕಾನ್ಫಿಡೆನ್ಸ್ ಆಫ್ ಎನಿ ಆ್ಯಕ್ಟರ್ ಆರ್ ಅನ್ ಆ್ಯಕ್ಟ್ರೆಸ್. ದಟ್ಸ್ ಗಾಟ್ ನಥಿಂಗ್ ಆಸ್ ಅ ರಿಕ್ವೈರ್ಮೆಂಟ್. ಇಫ್ ಯು ಓಕೆ ಬೈಸಪ್ಸ್ ಇದ್ದು ಅದು ಇದು ಎಲ್ಲ ಇಟ್ಸ್ ಅನ್ ಆ್ಯಡೆಡ್ ಬೋನಸ್. ಸರ್, ಸಿನಿಮಾಗೆ ಕ್ಯಾರೆಕ್ಟರ್ಗೋಸ್ಕರ ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂದರೆ ನೀವು ನಾವು ನೋಡಿದ್ದೀವಿ ಪೈಲ್ವಾನ್ ಸಿನಿಮಾದಲ್ಲಿ ಹೇಗೆ ಪೈಲ್ವಾನ್ ಅವ್ರ ಥರ ಫುಲ್ ಮಸಲ್ 6 ಪ್ಯಾಕಲ್ಲೆಲ್ಲ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ದೀವಿ. ಆ ಥರ ಪ್ರಾಸೆಸ್ ಹೀಗಿರುತ್ತೆ ಸರ್ ನಿಮಗೆ? ಇಟ್ಸ್ ಡಿಫಿಕಲ್ಟ್ ಯಾರು. ಸಿ, ನಾವು ವೆನ್ ವಿ ವೇರ್ ಡೂಯಿಂಗ್ ಅವರ್ ಫಿಲ್ಮ್ಸ್ ಹುಚ್ಚ ಆದಮೇಲೆ ಎಷ್ಟೋ ವರ್ಷಗಳ ಕಾಲ ನಾವು ಸಿನಿಮಾ ಮಾಡಬೇಕಾದ್ರೆ ಈ ಜಿಮ್ ಅನ್ನೋ ಪದ್ಧತಿ ಇರಲಿಲ್ಲ. ಅಲ್ಲೊಂದು ಫಿಟ್ನೆಸ್ ನಾವು ಶಟಲ್ ಆಡ್ತಾ ಇದ್ವಿ ಅಗೇನ್ ವಿತ್ ಯೋರ್ ಡ್ಯಾಡ್. ಐ ಹ್ಯಾಡ್ ಟು ಬ್ರಿಂಗ್ ಹಿಮ್ ಇನ್ ಅಗೇನ್. ಸೊ ವಿ ಯೂಸ್ ಟು ಪ್ಲೇ ಲಾಟ್ ಆಫ್ ಶಟಲ್. ದಟ್ ಯೂಸ್ ಟು ಬಿ ಆ ಫಿಟ್ನೆಸ್. ಕಾರ್ಡಿಯೋಸ್ ಮೋರ್ ಆಫ್ ಅದನ್ನು ಆಡ್ಕೊಂಬರ್ತಾ ಇದ್ವಿ. ಜಿಮ್ ಅನ್ನೋದೇನು ಇರ್ತಾ ಇರಲಿಲ್ಲ. ಸೊ ಈ ಜಿಮ್ ಅಂತ ಬರೋಸ್ಕಿಂತ ಮುಂಚೆ ಜಸ್ಟ್ ಅ ಲಿಟಲ್ ಅಹೆಡ್ ವಿಲನ್ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾನು. ವಿಲನ್ ಅನ್ನೋ ಸಿನಿಮಾ ಒಂದು ಪಾತ್ರಕ್ಕೆ ಪ್ರೇಮ್ ವಾಂಟೆಡ್ ಮೀ ಟು ಲುಕ್ ಅ ಲಿಟಲ್ ಬಲ್ಕಿ. ಸೊ ಈ ಬಲ್ಕಿ ಅಂತ ಬಂದಾಗ ಆ ಪಟಾನ್ ಡ್ರೆಸ್ ಹಾಕೊಂಡಾಗ ಸ್ವಲ್ಪ ಕಾಣಿಸ್ಬೇಕು ಅಂದಾಗ ನನಗೆ ಏನು ಗೊತ್ತಾಗ್ತಿರಲ್ಲ. ಅವರು ಒಟ್ಟಿದೆಲ್ಲ ತಿಂದಿದ್ದೀನಿ ಆ ಟೈಮಲ್ಲಿ. ಏನೋ ಸಮೋಸ ಬರೋದು, ಅದು ಬರೋದು, ಇದು ಬರೋದು ಎಲ್ಲ ತಿಂದಿದ್ದೀನಿ ನಾನು. ಸೊ ಐ ಸ್ಟಾರ್ಟೆಡ್ ಲುಕಿಂಗ್ ಲೈಕ್ ದ್ಯಾಟ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಡನ್ನಾಗಿ ಪೈಲ್ವಾನ್ ಅಂತ ಬಂದು ಮಾಡಬೇಕು ಅಂದಾಗ ಐ ರಿಯಲೈಸ್ಡ್ ನನಗೆ ಯಾವತ್ತೂ ಈ ಟೈರ್ಸು ಅದೆಲ್ಲ ಇರಲಿಲ್ಲ. ಎವ್ರಿಥಿಂಗ್ ಐ ಸ್ಟಾರ್ಟೆಡ್ ಲುಕಿಂಗ್. ಐ ವಾಸ್ ವೆರಿ ಕಾನ್ಷಿಯಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಅವಾಗ. ದೆನ್ ಐ ಟೋಲ್ಡ್ ನಮ್ಮ ಕಿಟಪ್ಪಂಗೆ ಹೇಳಿದೆ, ನಾನು ಶೇಪಿಗೆ ಬರೋ ತನಕ ಸಿನಿಮಾ ಸ್ಟಾರ್ಟ್ ಮಾಡೋದು ಬೇಡಪ್ಪ, ಜಸ್ಟ್ ಗಿವ್ ಮಿ ಕಪಲ್ ಆಫ್ ಮಂತ್ಸ್ ಅಂತ. ಐ ಟುಕ್ ಆಫ್ ಸಮ್ ಕಪಲ್ ಆಫ್ ಮಂತ್ಸ್ ವೆರಿ ವಿಗರಸ್ಲಿ. ಟ್ರೈನರ್ ಕರೆಸಿ ಮಾಡಿ ಡಯಟ್ಗೆ ಹೋಗಿ ಕಂಪ್ಲೀಟ್ಲಿ ಐ ಟ್ರಾನ್ಸ್ಫಾರ್ಮ್ಡ್. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ಪೈಲ್ವಾನ್ ನನ್ನ ಲೈಫಲ್ಲಿ ಒಂದು ಚೇಂಜ್. ಪೈಲ್ವಾನ್ ಬರಲಿಲ್ಲ ಅಂದರೆ ನನಗೆ ಫಿಟ್ನೆಸ್ದು ಗೊತ್ತಾಗ್ತಾ ಇರಲಿಲ್ಲ, ವ್ಯಾಲ್ಯೂ ಆಫ್ ಗ್ರಾವಿಟಿ. ನನಗೆ ಸಡನ್ನಾಗಿ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಟ್. ಕ್ರಿಕೆಟ್ ಆಡ್ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಹಾರ್ತಾ ಇದ್ದೆ, ಟೇಬಲ್ ಮೇಲಿಂದ ಕೆಳಗೆ ಹಾರ್ತಾ ಇದ್ದೆ, ಏನು ಬೇಕಾದ್ರೆ ಮಾಡ್ತಾ ಇದ್ದೆ ಶೂಟಿಂಗಲ್ಲಿ, ಬಿಕಾಸ್ ಐ ಫೀಲಿಂಗ್ ಲೈಟ್. ಆ್ಯಂಡ್ ಒಳಗಿಂದ ಒಂದು ಒಳ್ಳೆ ಫೀಲ್ ಬರುತ್ತೆ. ಐ ಆಮ್ ಶೋರ್ ಯು ವರ್ಕ್ಔಟ್ ನಾವ್ ಆ್ಯಂಡ್ ಯು ರಿಯಲೈಸ್ ದಟ್ ವೆನ್ ಯು ಹ್ಯಾವ್ ದ ರೈಟ್ ಫುಡ್, ರೈಟ್ ಥಿಂಗ್, how you feel from within, you know, you feel that, right? So adu avag pailan admele feel agide, but then somehow it became a habit. Addiction tara. Not an addiction, it's a habit. Andre you feel good.
ಇವಾಗ ಆಸ್ ಮಚ್ ಆಸ್ ಐ ಡೋಂಟ್ ನೋ, ನಾನು ಊಟ ಮಾಡಿಲ್ಲ ಅಂದ್ರು ಇನ್ನೊಂದರಲ್ಲೂ ನಾನು ಓಕೆ ವಿತ್ ದಟ್. ಬಟ್ ಒಂದು ವರ್ಕೌಟ್ ಅಂತ ಅಂದರೆ ಅಟ್ಲೀಸ್ಟ್ ಇವಾಗ ಏನು ಮಾಡಿಲ್ಲ ಅಂದ್ರೆ ವೀಕ್ಲಿ ಅಟ್ಲೀಸ್ಟ್ ಒಂದು 4 times ಇಫ್ ಐ ಡೋಂಟ್ ವರ್ಕ್ಔಟ್ ಸಮಥಿಂಗ್ ಡಸಂಟ್ ಗೋ ವೆಲ್. ಆ್ಯಂಡ್ ಐಮ್ ನಾಟ್ ಪುಟ್ಟಿಂಗ್ ಇಟ್ ಲೈಕ್ ನಾನೇನೋ ತುಂಬ ಹೋಗಿ ವಿಗ್ರಸ್ ಆಗಿ ಮಾಡ್ತೀನಿ ಅಂತಲ್ಲ. ಐ ನೀಡ್ ಟು ಡೂ ದಟ್ ಮಾರ್ನಿಂಗ್ ಲಿಟಲ್ ಕಾರ್ಡಿಯೋ, ಈವ್ನಿಂಗ್ 1 hour ಅಟ್ ಲೀಸ್ಟ್ ಆಫ್ ಒನ್ ಸ್ಮಾಲ್ ವರ್ಕ್ಔಟ್ ಫೀಲ್ಸ್ ಗುಡ್. ಸೂಪರ್ ಸರ್. ಯಶಸ್ವಿಯ ಪುರುಷನ ಹಿಂದೆ ಒಂದು ಮಹಿಳೆಯ ಕಾರಣ. ಪ್ರಿಯಾ ಮ್ಯಾಮ್ ಬಗ್ಗೆ ಒಂದು ಮಾತು. I think the most patient, calm, composed person ನನ್ನ ಲೈಫಲ್ಲಿ, ಐ ಮೀನ್ ಅವರು ಪಾಪ ಅವ್ರ ಲೈಫ್ಗಿನ್ನ ತುಂಬ ಹ್ಯಾಂಡಲ್ ಮಾಡಿರೋದು ಅವ್ರ ಲೈಫಲ್ಲಿ. ಸೊ ಐ ಥಿಂಕ್ ಅವರಿಗೆ ಕೂರಿಸ್ಬಿಟ್ಟು ಒಂದು ಪ್ರಶಸ್ತಿ ಪುರಸ್ಕಾರ ಎಲ್ಲ ಕೊಟ್ಟರು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ಇಟ್ ಇಸ್ ನಾಟ್ ಈಸಿ. ಬಟ್ ಐ ಥಿಂಕ್ ಆ ಮಚ್ಯೂರಿಟಿ ಬೇಕು ಎಲ್ಲರಿಗೂ, ಒಂದು ಥಿಂಕ್ ಮಾಡೋ ರೀತಿ, ಹ್ಯಾಂಡಲ್ ಮಾಡೋ ರೀತಿ. ಶೀಸ್ ಡನ್ ದಟ್ ಎಕ್ಸ್ಟ್ರೀಮ್ಲಿ. ಆ್ಯಂಡ್ ನನ್ನ ಬಿಗಿನಿಂಗ್ ಆಫ್ ದ ಕರಿಯರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿತ್ತು ನನಗೆ. ಆಫ್ಟರ್ ಹುಚ್ಚ ಆಲ್ಸೋ ತುಂಬಾ ಲೋ ಆಗಿದೆ. ಆ ಟೈಮಲ್ಲಿ ದೋ ಐ ವಾಸ್ ಅನ್ ಆ್ಯಕ್ಟರ್, ದೋ ವಾಸ್ ಪಾಪ್ಯುಲರ್, ದುಡ್ಡು ಇರ್ತಾ ಇರಲಿಲ್ಲ, ಐ ವಾಸ್ ವೆರಿ ಬ್ಯಾಡ್. ಐ ಥಿಂಕ್ ದೋಸ್ ವಿತ್ ದ ಟೈಮ್ಸ್ ವೆನ್ ವಿ ರಿಯಲಿ ಥಿಂಕ್ ದಟ್ ಹೌ ಪೀಪಲ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಫಾರ್ ಯು. ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು. ನಿಮ್ಮ ಮೆಚ್ಚಿನ ಕಲಾವಿದರು ಯಾರು ಸರ್? ವಿಷ್ಣು ಸರ್. ನನ್ನ ಕನ್ನಡದಲ್ಲಿ ನಾನು ಯಾವಾಗಲೂ ಅಲ್ಟಿಮೇಟ್ ಫೇವ್ರೇಟ್, ಯಾವತ್ತಿದ್ರು ಎಲ್ಲ ಕಡೆ ಹೇಳಿದ್ದೀನಿ. ನಿಮ್ಮನ್ನು ಅಭಿನಯ ಚಕ್ರವರ್ತಿ ಅಂತ ಎಲ್ಲರೂ ಕರೀತಾರೆ. ಸೊ ನಮ್ಮಂಥ ಹೊಸ ನಟರಿಗೆ ನಟನೆ ಬಗ್ಗೆ ಒಂದು ಅಡ್ವೈಸ್, ಒಂದು ಟಿಪ್ಸ್ ಏನಂತ ಹೇಳ್ತೀರಾ ಸರ್? ಡೋಂಟ್ ಬಿ ಕಾನ್ಷಿಯಸ್, ಬಿ ಲೀಸ್ಟ್ ಬಾದರ್ಡ್. ನಿಮ್ಮ ಅಕ್ಕಪಕ್ಕದಲ್ಲಿ ಪ್ರತಿದಿನ ನೀವು ಯಾರನ್ನ ನೋಡ್ತಿರೋ ಯಾರಲ್ಲೂ ಏನೋ ಒಂದು ಗುಣ ಕಾಣುತ್ತೆ, ಏನೋ ಒಂದು ಹ್ಯಾಬಿಟ್ ಕಾಣುತ್ತೆ, ಏನೋ ಒಂದು ಜೆಸ್ಚರ್ ಕಾಣುತ್ತೆ. ಅದೇ ಯಾವಾಗಲೂ ಮೈಂಡಲ್ಲಿ ಕುತ್ಕೊಳ್ಳೋದು ನಮಗೆ. ಸೊ ಯಾವುದೋ ಕ್ಯಾರೆಕ್ಟರ್ ಮಾಡ್ತಾ ಅದು ಎಲ್ಲೋ ಒಂದು ಅಳವಡಿಸ್ಕೊಳ್ತೀವಿ ನಾವು. ಸೊ ವಿ ಕೆನಾಟ್ ಕ್ರಿಯೇಟ್ ಅದರ್ವೈಸ್, ವಿ ಹ್ಯಾವ್ ಟು ಮೀಟ್ ಪೀಪಲ್. ಆ್ಯಂಡ್ ಎಷ್ಟರ ಮಟ್ಟಿಗೆ ನೀವು ಆಗುತ್ತೋ ಐ ಥಿಂಕ್ ಡೋಂಟ್ ಪರ್ಫಾರ್ಮ್ ಫಾರ್ ದ ಕ್ಯಾಮ್ರಾ. ಇಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾದ ಕ್ಯಾಮ್ರಾಗ ನೀವು ನಟನೆ ಮಾಡೋಕ್ಕೆ ಹೋದಾಗ ಎಡ್ವಡ್ತೀರಾ. ಐ ಥಿಂಕ್ ಯು ಬಿ ಇನ್ ದ ಕ್ಯಾರೆಕ್ಟರ್, ಅಂಡರ್ಸ್ಟ್ಯಾಂಡ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಬಿ ಇನ್ ಅ ಹರಿ ಟು ಲರ್ನ್. You will learn. You just keep going, keep enjoying the cinema, keep enjoying the character. You will all learn. Everybody will learn. Okay, you cannot expect ನೀವು ಫಸ್ಟ್ 2 ಸಿನಿಮಾದಲ್ಲಿ ಬಂದಾಗ ಒಳ್ಳೆ ನಾಳೆ ನಿಮಗೆ ಜನ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ರೀ ಅನ್ಬೋದು. ಸಡನ್ಲಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಸಂಬಡಿ ವೆರಿ ಬಿಗ್ ಅನ್ಸಿ ಅವರು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಇವಾಗ. ನೋ, there's a reason, right, for their journey. I think you will all learn by the end of it. Don't be in a hurry. Enjoy the process. ಸರ್, ನಿಮ್ಮನ್ನ ಎಲ್ಲರೂ ಸ್ಟೈಲ್ ಐಕಾನ್ ಅಂತ ಅಂತಾರೆ. ಸೊ ಸ್ಟೈಲ್ ಬಗ್ಗೆ ಒಂದು, ನಿಮ್ಮ ಫ್ಯಾಷನ್ ಐಕಾನ್ ಎಲ್ಲ ಅಂತಾರೆ. ಸೊ ಫ್ಯಾಷನ್ ಬಗ್ಗೆ ಒಂದೆರಡು ಮಾತು. Frankly, I'm least bothered what I wear. I'm not very conscious. ನನಗೆ ಅದಕ್ಕೆ ಬೇಸಿಕ್ಲಿ. ಬಟ್ ಒಂದು ಬಿಗ್ ಬಾಸ್ ಅಂತ ಬಂದಾಗ ಐ ಥಿಂಕ್ ದಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ನಾನು ಸೆಲೆಕ್ಟ್ ಮಾಡ್ತೀನಿ ಯಾವ ಥರ ಒಂದು ಬಟ್ಟೆ ಹಾಕಬೇಕು ಏನು ಅಂತ. ಸೊ ದಟ್ ಈಸ್ ಒನ್ ಪ್ಲೇಸ್ ಐ ಟೇಕ್ ಎಕ್ಸ್ಟ್ರಾ ಕೇರ್, ಬಿಕಾಸ್ ಸಮ್ವೇರ್ ಆ ಸ್ಟೇಜಿಗೆ ಒಂದು ಗ್ಲೋರಿಫಿಕೇಶನ್ ಕೊಡಬೇಕು ಮಾಡಬೇಕು ಅಂತ ಅಷ್ಟೇ. ಇನ್ ರೆಗ್ಯುಲರ್ ಲೈಫ್ ಬಟ್ ಈ ಸ್ಟೈಲ್ ಐಕಾನ್ ಅನ್ನೋದು ಅದಕ್ಕಿಂತ ಮುಂಚೆ ಬಂದಿದ್ದು. ಬಟ್ ಐ ಡೋಂಟ್ ನೋ ಆ್ಯಕ್ಚುಲಿ ಐ ಆಮ್ ಮೈ ಸೆಲ್ಫ್ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಕಾಸ್ಟ್ಯೂಮ್ಸ್ ಅಂಡ್ ಅವೆಲ್ಲ. ನನಗೆ ಏನು ಕ್ಯಾಶುವಲ್ ಏನು ಕಂಫರ್ಟಬಲ್ ಹಾಕೊಂಡು ಹೋಗ್ತಾ ಇರ್ತೀನಿ. ಐ ಥಿಂಕ್ ಇಟ್ಸ್ ಜಸ್ಟ್ ಯು ಬಿ ಕಾನ್ಫಿಡೆಂಟ್. ನೀವೇನು ಹಾಕೊಂತಿರೋದು ಕಾನ್ಫಿಡೆಂಟ್ ಆಗಿರಿ. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಅದೇ ಸರ್, ನೀವೇನೇ ಹಾಕಿದ್ರು ಅದು ಆ ಸ್ಟೈಲಲ್ಲಿ ನಡೀತೀರಾ, ಅಲ್ಲೊಂಥರ ಕಸ್ಮಾ ಇರುತ್ತೆ. ಸೊ ಅದು ನಿಮ್ಮ ಬಟ್ಟೆನ ಅಲ್ಲ, ನಿಮ್ಮಿಂದ ಬಂದಿರೋ ಕಾನ್ಫಿಡೆನ್ಸ್ ನಾನು ಕೇಳಬೇಕಿತ್ತು. ಯೋರ್ ಕಾನ್ಫಿಡೆನ್ಸ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಆಲ್ ದಟ್. ಐ ಥಿಂಕ್ ನಾನು ಹೇಳೋದಲ್ಲ, ನಿಮಗೆ ಯಾವಾಗ ನಿಮ್ಮ ಆ ಲೆವೆಲ್ ಮೇಲೆ ಇರುತ್ತೋ ನಿಮ್ಗೆ ಏನು ಹಾಕೋದು ಕಾನ್ಫಿಡೆಂಟ್ ಆಗಿರ್ತೀರ. ಐ ಥಿಂಕ್ ಯು ಶುಡ್ ಲುಕ್ ಗುಡ್ ಇನ್ ವಾಟ್ ಯು ವೇರ್. ವಾಟ್ ಯು ವೇರ್ ಇಸ್ ನಾಟ್ ದ ಥಿಂಗ್ ದಟ್ ಶುಡ್ ಮೇಕ್ ಯು ಲುಕ್ ಗುಡ್. ಕಣ್ಣಲ್ಲಿ ಯಾವಲ್ಲೂ ಹೆಂಗಿರಬೇಕು ಅಂದರೆ ನೀವು ನೋಡಬೇಕಾದ್ರೆ ಬೇರೆ ನಿಮ್ಮ ಕಣ್ಣು ಬಿಟ್ಟು ಬೇರೆ ಕಡೆ ನೋಡೋಂಗಿರಬಾರ್ದು. ಜನ ಬೇರೆ ಕಡೆ ನೋಡ್ತಾ ಇದ್ದಾರಂತ ನಿಮ್ಮ ಕಣ್ಣಲ್ಲೇನೋ ಕೊರತೆ ಇದೆ ಅಂತ ಅರ್ಥ. ರೈಟ್. ಸೊ ಐ ಥಿಂಕ್ ದಟ್ ಈಸ್ ವೇರ್ ಇಟ್ ಇಸ್. ನನ್ನ ಮೆಚ್ಚಿನ ಕಲಾವಿದರು ನೀವು ಸರ್. ನಿಮ್ಮ ಮೆಚ್ಚಿನ ಕಲಾವಿದರು ಯಾರು ಸರ್? ವಿಷ್ಣು ಸರ್. ನನ್ನ ಕನ್ನಡದಲ್ಲಿ ನಾನು ಯಾವಾಗಲೂ ಅಲ್ಟಿಮೇಟ್ ಫೇವ್ರೇಟ್, ಯಾವತ್ತಿದ್ರು ಎಲ್ಲ ಕಡೆ ಹೇಳಿದ್ದೀನಿ. ನಾವು ಭಾಳ ಕಮ್ಮಿ ಜನಕ್ಕೆ, ನಾನು ಇಬ್ಬರಿಗೆ ಲೈಫಲ್ಲಿ ಬಾಸ್ ಅಂತ ಕರೆದಿದ್ದು. ಒಂದು ನಮ್ಮ ತಂದೆಗೆ, ಅದು ಇವತ್ತಿಗೂ ಕರಿತೀವಿ, ಒಂದು ಅವರಿಗೆ. ಆ್ಯಂಡ್ ಅವರಿಗೆ ನಾನು ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಭಾಳ ಇಷ್ಟ ಆಗ್ತಿದ್ದೆ ಅವ್ರದ್ದು ಪರ್ಸ್ನಾಲಿಟಿ, ಅವರ ವ್ಯಕ್ತಿತ್ವ. ಈ ಗತ್ತು ಅಂತೆಲ್ಲ ಹೇಳಿದ್ವಲ್ಲ, ಫಸ್ಟ್ ನೋಡಿದ್ದು ಅಲ್ಲೇ ನಾನು ಆ ವ್ಯಕ್ತಿ, ಅವರು ಇದ್ದಂಥ ರೀತಿ, ಆ ಗತ್ತು. ಸೊ ಹಿ ಈಸ್ ಆಲ್ವೇಸ್ ಬೀನ್ ಮೈ ಫೇವ್ರೇಟ್ ಇನ್ ಕನ್ನಡ. ಸೊ 28 ವರ್ಷ ಸಿನಿಮಾ ಇಂಡಸ್ಟ್ರಿಲಿ ಇವಾಗ ಹಿಂದೆ ಎಲ್ಲ ನೋಡಿದ್ರೆ ಸರ್, ನಿಮ್ಮ ಸಿಹಿ ನೆನಪುಗಳು ಯಾವುದು ಸರ್? ಮ್ಯಾಕ್ಸ್ ಸಿನಿಮಾ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡ್ಬೋದಾ ಸರ್? ಇವಾಗ ಸದ್ಯಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ. ಇಟ್ ವಾಸ್
ಪ್ಲಾನಿಂಗ್ ಅವರ್ ಪೋಸ್ಟ್ ಪ್ರೊಡಕ್ಷನ್ಸ್, ರಿಲೀಸ್ ಯಾವಾಗ ಮಾಡಬೇಕು, ಏನು ಮಾಡಬೇಕು. ನಾನು ಇವತ್ತಿಗೂ 29, ನಾನೇನು ದಾಟೇ ಇಲ್ಲ. ಸೊ ಆ ಲೆಕ್ಕದಲ್ಲಿ 1 ವರ್ಷ ಇದ್ಬೇಕಾದ್ರೆ ಇಂಡಸ್ಟ್ರಿಗೆ ಬಂದೆ ನಾನು. ಸೊ ಐ ಆಮ್ 29 ಸರ್. ಹೂ ಟೋಲ್ಡ್ ಯು 28 ಇಯರ್ಸ್ ಆಗಿದೆ, ಬಟ್ ಐ ಆಮ್ 29. ಡೆಫಿನೆಟ್ಲಿ ಸರ್. ಐ ಯು ಎಂಜಾಯಿಂಗ್ ರೈಟ್ ನೌ? ನಾನು ಇವಾಗ ಈ ಕ್ವಶನಿಂಗ್ ಆನ್ಸರಿಂಗ್ ಇಂಟರ್ವ್ಯೂ ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್ ಎಂಜಾಯ್. ದಟ್ಸ್ ದ ಹೋಲ್ ಥಿಂಗ್. ದ ಹೋಲ್ ಥಿಂಗ್ ಇಸ್, ನಾನು ಈ ಸ್ವೀಟ್ ಮೆಮರೀಸ್ ಹುಡ್ಕೊಂಡು ಹೋಗಿಲ್ಲ. ಐ ಥಿಂಕ್ ವೇರ್ ಎವರ್ ಯು ಗೋ ಯು ಶುಡ್ ಕ್ರಿಯೇಟ್ ದಟ್ ಆಂಬಿಯನ್ಸ್ ದಟ್ ನಿಮ್ಮನ್ನು ಮೀಟ್ ಮಾಡ್ಕೊಂಡು ಹೋದವರು ದೇ ಶುಡ್ ವಾಂಟ್ ಟು ಕಮ್ ಬ್ಯಾಕ್. ಸೊ ನಾವು ಫಾಂಡ್ ಮೆಮರಿ, ನನಗೇನು ನಾನು ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಸ್ವೀಟ್ ಮೆಮರೀಸ್ ಹುಡ್ಕೊಂಡು ಹೋಗಿಲ್ಲ. ನನಗೆ ಅದಾಗುತ್ತೆ. ಅದಾದಾಗ ಏನಾಗುತ್ತೆ, ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಯು. ಹೌ ಯು ಮೇಕ್ ನೀವು ಜನಗಳನ್ನ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತೀರಿ, ಹೌ ಇಸ್ ಯುವರ್ ಹಾಸ್ಪಿಟಾಲಿಟಿ, ಹ್ಯೂಮಿಲಿಟಿ. ಐ ಥಿಂಕ್ ಅದ್ರ ಮೇಲೆ ಹೋಗುತ್ತೆ ಅದು. ಐ ಥಿಂಕ್ ನೋ memories, sweet memories will come without you being good and you being kind. Correct? Yes. So I think that's what it is. So last question sir, Max cinema ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ಬೋದಾ ಸರ್? I think it's a very action oriented cinema. ತುಂಬಾನೇ ನಾನು ವಿಕ್ರಾಂತ್ ರೋಣ ಮಾಡ್ಬೇಕಾದ್ರೆ ಹೇಳಿದ್ದೆ ದಟ್ ಇದು ಒಂದು ವಿಭಿನ್ನತೆಗೆ ಮಾಡ್ತಾ ಇದ್ದೀನಿ, ಬಟ್ ನಿಮ್ಮ ಮುಂದಿನ ಸಿನಿಮಾ ನಾನು ಫ್ಯಾನ್ಸಿಗೋಸ್ಕರ ಮಾಡ್ತೀನಿ ಅಂತ ತುಂಬ ಹಿಂದೆ ಇಂಟರ್ವ್ಯೂ ವಿಕ್ರಾಂತ್ ರೋಣ ರಿಲೀಸ್ಗಿಂತ ಮುಂಚೆನೇ ಹೇಳಿದ್ದೆ. ಐ ಥಿಂಕ್ ಐ ಹ್ಯಾವ್ ಅದಕ್ಕೆ ಟಾರ್ಗೆಟ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್. ಇವಾಗ ಸದ್ಯಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ. ಇಟ್ ಹ್ಯಾಡ್ ಇಟ್ಸ್ ಓನ್ ರೋಲರ್ ಕೋಸ್ಟರ್ ಬಿಕಾಸ್ ಆಫ್ ವೆದರ್ ಆ್ಯಂಡ್ ಫೈಟ್ಸ್. ಇಟ್ ಹ್ಯಾಡ್ ಇಟ್ಸ್ ಓನ್ ರೋಲರ್ ಕೋಸ್ಟರ್, ರೈಟ್? ಸದ್ಯಕ್ಕೆ ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಿ ಆರ್ ಆಲ್ ಇನ್ ಪೋಸ್ಟ್ ಪ್ರೊಡಕ್ಷನ್ಗೆ ಇಳಿತಾ ಇದ್ದೀವಿ. ಈಗ ಟೀಮ್ ಎಲ್ಲ ಸೇರ್ತಾ ಇದ್ದೀವಿ. ಪ್ಲಾನಿಂಗ್ ಅವರ್ ಪೋಸ್ಟ್ ಪ್ರೊಡಕ್ಷನ್ಸ್, ರಿಲೀಸ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಐ ಥಿಂಕ್ ಮ್ಯಾಟರ್ ಆಫ್ ಕಪಲ್ ಆಫ್ ಮಂತ್ಸ್ ಇಟ್ ಶುಡ್ ಬಿ ಔಟ್. ಈಗ ನಮ್ಮ ಜೊತೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಸರ್. ಫೇವ್ರೆಟ್ ಮೂವಿ ಆಟೋಗ್ರಾಫ್ ಇಲ್ಲ ಜಸ್ಟ್ ಮಾತಲ್ಲಿ? ಆಟೋಗ್ರಾಫ್. ಡೈರೆಕ್ಷನ್ ಆರ್ ಆ್ಯಕ್ಟಿಂಗ್? ಡೈರೆಕ್ಷನ್. ಡ್ಯಾನ್ಸಿಂಗ್ ಇಲ್ಲ ಫೈಟಿಂಗ್? ಫೈಟ್ಸ್. ಆ್ಯಕ್ಷನ್ ಮೂವೀಸ್ ಇಲ್ಲ ರೊಮ್ಯಾಂಟಿಕ್ ಮೂವೀಸ್? ರೊಮ್ಯಾಂಟಿಕ್. ಫೇವ್ರೆಟ್ ಹೀರೋಯಿನ್ ರಮ್ಯಾ ಮ್ಯಾಮ್ ಅವ್ರ ರಕ್ಷಿತಾ ಮ್ಯಾಮ್? ಇಬ್ಬರು ಹೊಡ್ತಾರೆ, ಹೊಡ್ಸ್ಕೊತೀನಿ. ಈಗ ಅವರಿಬ್ಬರದು ಫೇವ್ರೆಟ್ ಹೀರೋ ನಾನು. ಈಗ ಇಲ್ಲ ಹುಚ್ಚ? ಈಗ ಸಿನಿಮಾ ಇಲ್ಲ ಹುಚ್ಚ ಸಿನಿಮಾ? ಹುಚ್ಚ. ಹುಚ್ಚ ಇಲ್ಲ ಅಂದ್ರೆ ಈಗ ಇಲ್ಲ. ಬಟ್ ನಾನಂತ ಹೇಳ್ಬೇಕು, ಎರಡು ದೊಡ್ಡ ಮಾಸ್ಟರ್ ಪೀಸು. ಮನೆ ಕಟ್ಟಬೇಕಾದ್ರೆ ಒಂದು ಬಾಗಿಲಿರುತ್ತೆ, ಕರೆಕ್ಟ್ ಸಮರ್? ಎಸ್ ಸರ್. ಆ ಬಾಗಿಲು ದಾಟಿದ್ರೆ ತಾನೇ ಮನೆ ಒಳಗಡೆ ನೋಡೋಕ್ಕಾಗೋದು ಹೇಗಿದೆ ಅಂತ. ಆ ಬಾಗಿಲೇ ಹುಚ್ಚ. ಮನೆ ಒಳಗಡೆ ಇರೋ ರೂಮಲ್ಲಿ ಒಂದು ರೂಮು, ಒನ್ ಆಫ್ ದಿ ಬಿಗ್ಗೆಸ್ಟ್ ರೂಮ್ ಅಂತ ಅಂದ್ರೂ ಪರವಾಗಿಲ್ಲ, ಈಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಮೂವೀಸ್ ಇನ್ ಮೈ ಲೈಫ್ ಅಂದರೆ ಈಗ. ಬಟ್ ವಿತೌಟ್ ಆ ಮನೆಯದು ಮೇನ್ ಡೋರ್ ಇಸ್ ಕಾಲ್ಡ್ ಹುಚ್ಚ. ಆ ಹುಚ್ಚ ಇಲ್ಲದೆ ಯಾವುದು ಆಗ್ತಾ ಇರಲ್ಲ ಜೀವನದಲ್ಲಿ. ಸೊ ಇಟ್ಸ್ ಆಲ್ವೇಸ್ ಗೋನ್ ಬಿ ಮೈ ಫೇವ್ರೆಟ್. ಸೊ ಬಿಫೋರ್ ಎನಿಥಿಂಗ್ ವೆಯ್ಟ್, ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ. ಓಕೆ, ತಾರಪಲ್ಲಿ. Oh my. This is one of my brands. This is Nanna designed it. This is called K behind it. So, wait. Come first. Wear it, wear it. All right. Done. Come now, sit and talk. ಥ್ಯಾಂಕ್ ಯು ಸರ್. ನೀವೇನು ಕಾಣಿಕೆ ಕೊಡೋದು ನಮಗೆ? ಸರ್ ಕೊಡಬೇಕು ಸರ್. ಸರ್ ನಮ್ಮ ಗೌರಿ ತಂಡದಿಂದ ಥ್ಯಾಂಕ್ ಯು. ಇದೊಂದು. ಥ್ಯಾಂಕ್ ಯು. ಶುಡ್ ಐ ಓಪನ್ ನೌ? ನೈಸ್. ಥ್ಯಾಂಕ್ ಯು. ವಾಟ್ ಈಸ್ ಯೋರ್ ಡ್ರೀಮ್? ನನ್ನ ಕನಸು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಸರ್. ನಿಮ್ಮ ಥರ ಒಂದೊಳ್ಳೆ ಹೆಸರು ಮಾಡಿ ಬೇರೆ ಬೇರೆ ಥರ ಪಾತ್ರಗಳು ಮಾಡಬೇಕು ಅಂತ, ಒಬ್ಬ ಒಳ್ಳೆ ನಟ ಆಗಬೇಕು ಅಂತ. ಎಷ್ಟೊಂದು ಜನ ನೀವು ನನಗೆ ಹೆಂಗೆ ಇನ್ಸ್ಪೈರ್ ಮಾಡಿದ್ದೀರಾ ಅದೇ ಥರ ನಾನು ಒಂಥರ ಇನ್ಸ್ಪಿರೇಷನ್ ಆಗಬೇಕು ಅಂತ ಕನ್ಸಿಟ್ಕೊಂಡಿದ್ದೀನಿ ಸರ್. ಏನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗೌರಿಯಿಂದ? ಸಿನಿಮಾ ಒಂದು ಒಳ್ಳೆ ಕಥೆಯಿಂದ ಅದ್ಭುತವಾದ ಮ್ಯೂಸಿಕ್ ಮೂಡ್ ಬಂದಿದೆ. ಆಮೇಲೆ ತುಂಬ ಜನ ಕಲಾವಿದರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ರಿಗೂ ಬಂದಿ ಅಂತ ಕೇಳ್ಕೊತೀನಿ. ನಾನು ಕೆಲವು ಬಿಟ್ಸ್ ಅಂಡ್ ಪೀಸಸ್ ನೋಡಿದ್ದೀನಿ ಸಿನಿಮಾದು. ಐ ಥಿಂಕ್ ಸಮರ್ಥ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ಅಫ್ಕೋರ್ಸ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಇಂದರ್. ಮಗ ಅಂತಲ್ಲ, ಅವ್ರ ಹೀರೋನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಐ ಥಿಂಕ್ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಐ ಥಿಂಕ್ ದಟ್ಸ್ ದ ಫಸ್ಟ್ ವಿಕ್ಟ್ರಿ. ಈ ಟೀಸರ್ಗಳು ಚೆನ್ನಾಗಿ ಕಾಣಿಸೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನನಗೆ ಅಡ್ವೈಸ್ ಅಂತ ನಾನೇನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಆಸ್ ಐ ಟೋಲ್ಡ್ ಯು, ಡೋಂಟ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್, ದಟ್ಸ್ ಆಲ್. Thank you sir. Okay, I wish the entire team of Gauri all the best, Inder all the best, and Sanya all the best, music directors, technicians, everybody, ellargu all the best health. I wish you today
ಇಂಥದ್ದು ಇನ್ನಷ್ಟು ಸಿನಿಮಾಗಳಾಗಲಿ, ಒಳ್ಳೊಳ್ಳೆ ಸಿನಿಮಾಗಳಾಗಲಿ, ಆ್ಯಂಡ್ ಮೋರ್ ಕ್ಯಾಮ್ರಾ ಫೇಸ್ ಮಾಡಿ, ಆ್ಯಂಡ್ ನಮ್ಮ ಇಂಡಸ್ಟ್ರಿಗೆ ಗುಡ್ ಲುಕಿಂಗ್ ಗುಡ್ ಪೀಪಲ್ ಲೈಕ್ ಯು ಆಲ್ಸೋ ಇಸ್ ರಿಕ್ವೈರ್ಡ್. God bless you. Yeah. Thank you, sir.